ಎರಡು ಕಾಡು ಮನುಷ್ಯರು ಕುಂತು ಬಿಟ್ಟಾರೆ ಕಾಯಿ ಚೂರ್ಕೊಂಡು. ಎಲ್ಲ ಇದ್ದೀರಾ, ನಾನು ಕೂಡ ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದೆ ಅಂತ ಬಯಸ್ಕೊಂಡು ವ್ಲಾಗ್ ಮುಂದೆ ಹೊಡ್ತಾನ. ಇವತ್ತಿನ ವ್ಲಾಗ್ ಏನಂದರೆ ತಮ್ಮನೆ ನೋಡಿರ್ತೀರ. ಇವತ್ತು ಒಂದು ವಾರ ಮೇಲಾಗಿದೆ. ಅದೇ ಬಸವಣ್ಣ ತಿರೋಗಿತ್ತು, ಎಲ್ಲ ಕರೆ ಮುಗ್ದಿತ್ತು. ಮತ್ತು ಇವತ್ತು 12 ದಿನದ್ದೇನೋ ಆರಾಧನೆ ಇದೆ, ತೋರಿಸ್ತೀನಿ. ಅದು 12 ಗಂಟೆ ಇರೋದು. ಅದಕ್ಕೂ ಮುಂಚೆನೇ ಒಂದು ಕೆಲಸ ಇದೆ, ಕೆಲಸ ಮುಗಿಸ್ಕೊಂಡು ಬಂದ್ಬಿಡೋಣ. ನೋಡಿ ನಮ್ಮ ಗಾಡಿನೂ ರೆಡಿ ಐತೆ, ಇಲ್ಲೇ ಎಲ್ಲೋ ಹೋಗ್ಬೇಕು, ಅಲ್ಲೋಗಿ ಬ್ಲಾಗ್ ಮುಂದುವರಿಸ್ತೀನಿ ಗಾಯ್ಸ್. ಅಮ್ಮ ಫ್ರೆಂಡ್ ಊರಿಗೆ ಬಂದೀನಿ, ಚಿಕ್ಕವನಹಳ್ಳಿಗೆ. ಬನ್ನಿ ಗಾಯ್ಸ್, ಮನೆ ತೋರಿಸ್ತೀನಿ. ಏನಕ್ಕೆ ಬಂದಿದ್ದೀನಿ ಅಂದರೆ, ಎಲ್ಲಿದ್ದೀರೋ ಹಲಸಿನಕಾಯಿ ಕೊಡೋಕೆ ಬಂದಿದ್ದೀನಿ. ಬನ್ನಿ ಮುಂದೆ ಹೋಗೋಣ. ಗಾಯ್ಸ್, ಈಗ ಚಿಕ್ಕವನಹಳ್ಳಿಯಿಂದ ಹಲಸಿನ ಕೊಟ್ಬಿಟ್ಟು ಆಮೇಲೆ ನಮ್ಮಮ್ಮ ಫ್ರೆಂಡ್ ಅವರನ್ನು ಮಾತಾಡ್ಸ್ಕೊಂಡು ಈಗ ಮತ್ತೆ ರಿಟರ್ನ್ ನಮ್ಮದು ಗೊತ್ತಾಯ್ತು. ಹೋಗಿ ಗಾಡಿ ಓಡಿಸ್ತಿರೋ ಥರ ಚೆನ್ನಾಗಿರ್ತದೆ ಗಾಯ್ಸ್. ನನಗಂತೂ ಟ್ರಾವೆಲಿಂಗ್ ಮತ್ತು ಸಖತ್ ಇಷ್ಟ. ಚೆನ್ನಾಗಿರ್ತದೆ ಗಾಡಿ, ಅದೇ ಸಖತ್ ಆಸೆ ಗಾಯ್ಸ್. ಅಲ್ಲಿ ಹೋಗಿ ಬ್ಲಾಗ್ನ ಮುಂದೆ ಕಂಟಿನ್ಯೂ ಮಾಡ್ತೀನಿ. ಈಗ ಜಸ್ಟ್ ಇಲ್ಲಿ ಬಂದೆ, ಅಲ್ಲಿ ರೆಡಿ ಇಲ್ಲೆಲ್ಲ ಶಾಮಿಯಾನ ಹಾಕಿ ದೇವ್ರ ಕರ್ಮಂದು ಕುಂಡಿಸ್ಬಿಟ್ಟಾರೆ. ಆರಾಧನೆ ಮಾಡೋಕ್ಕೆಲ್ಲ ರೆಡಿ ಮಾಡ್ಕೊಂಡಾರೆ 12 ಗಂಟೆಗೆ. ಇಲ್ಲಿ ಬಂದರೆ ಗಾಯ್ಸ್, ಇವರು ಯಾರು ಇವರು ಅಂತ ನೋಡ್ತಿದ್ದೀನಿ. ಎರಡು ಕಾಡು ಮನುಷ್ಯರು ಕುಂತು ಬಿಟ್ಟಾರೆ ಕಾಯಿ ಚೂರ್ಕೊಂಡು. ಈ ಕಡೆ ಜೀವನ್ ಅಂತ, ಆ ಕಡೆ ಶಶಾಂಕ ಅಂತ. ಏನು ಮಾಡ್ತಿದಾರೆ ಬನ್ನಿ ಗಾಯ್ಸ್, ಏನ್ ಮಾಡ್ತಿದಾರ? ಕಾಯಿ ತುರ್ತಿದ್ದಾರೆ ಗಾಯ್ಸ್. ಇವತ್ತು ಇವರು ರಜಾ ಹಾಕ್ಬಿಟ್ಟಾರೆ ಸ್ಕೂಲಿಗೆಲ್ಲ. ಇವತ್ತು ಇಲ್ಲಿ ಫಂಕ್ಷನ್ ಅಂದ್ಬಿಟ್ಟು 12 ಗಂಟೆ ಮೇಲೆ ಇರೋದು ಇನ್ನೂ. ಆ ಕಡೆ ನಾವು ಹೋಗಂಗಿಲ್ಲ, ಹಂಗಾಗಿ ಹೋಗಿಲ್ಲ ಗಾಯ್ಸ್. ಅಲ್ಲಿ ನೋಡಿ ಗಾಯ್ಸ್, ಫಂಕ್ಷನ್ ಮಾಡ್ತಾರೆ. ಆಲ್ರೆಡಿ ದೇವ್ರು ಕರ್ಕೊಂಬಂದು ಆಲ್ರೆಡಿ ಕುಂಡಿಸ್ಬಿಟ್ಟಾರೆ ಗಾಯ್ಸ್. ಈಗ ಅಲ್ಲಿ ಕಳಿಸ್ತೀನಿ ಗಾಯ್ಸ್, ಇವರೇ ಹೋಗಲ್ಲಿ ತೋರ್ಸ್ಕೊಂಬರ್ತಾರೆ, ಅಲ್ಲಿಗೆ ಹೋಗಂಗಿಲ್ಲ. ನೋಡಿ, ನಮ್ಮೂರಲ್ಲಿ ಬಸವ ಆರಾಧನೆ ಇರೋದ್ರಿಂದ ಅಡುಗೆ ಮಾಡ್ತಿದ್ದಾರೆ. ಇವರೊಬ್ರು ಇಲ್ಲಿರೋ ಅರ್ಧ ಜನ ಭಟ್ರೆ. ಎಲ್ಲ ಗಂಗೆ ಪೂಜೆ ಮಾಡ್ತಿದ್ದಾರೆ. ಗಂಗೆ ದೇವರು ಗಾಯ್ಸ್, ವಿಡಿಯೋ ಮಾಡೋ ಅಂತ ಕೊಟ್ಬಿಟ್ರ. ಅಲ್ಲಿ 1 ಗಂಟೆ ಹೋಗ್ಬಿಟ್ಟು ಸುತ್ತಾಡ್ಕೊಂಬಿಟ್ಟು ಅಡುಗೆ ಮಾಡೋ ಸಮೇತ ನಾನು ಮಾಡೋದೇ 20 ನಿಮಿಷ. ಇವನು ಅಲ್ಲೇ ಒಂದು 10 ನಿಮಿಷ ಮಾಡ್ಕೊಂಡು ಬಂದ್ಬಿಡ್ದಂಗೆ ಗಾಯ್ಸ್. ಹೊತ್ತಾಗೆ ಅಲ್ಲಿ ವಿಡಿಯೋ ಮಾಡೋ ಅಂದರೆ ಏನು ಮಾತಾಡಿಲ್ಲ. ಮಾತಾಡಿಯೇನೋ ಗಾಯ್ಸ್? ಇವನೇನು ಮಾತಾಡಿಲ್ಲ, ಬರೀ ಒಂದು ವಿಡಿಯೋ ಮಾಡೋಕ್ಕೂ ಬರಲ್ಲ. ಮಾತಾಡ್ಕೊಂಡು ಜೊತೆಗೆ ಇದು ಮಾಡ್ಕೊಂಬರ್ಬಿಟ್ಟು ನೋಡಿ ಗಾಯ್ಸ್, ಒಳ್ಳೇದು ಮಾಡ್ತೀವಿ. ಒಳ್ಳೆ ಕೆಲಸ. ಕಾಯಿ ತುರಿತಿದ್ದಾರೆ ಇದೆಲ್ಲ. ಊಟಕ್ಕೆ ಬರ್ತಾರಲ್ಲ, ಊಟ ಆಯ್ತಾ? ಮಧ್ಯಾಹ್ನ ಆಯ್ತಾ? 12ವರೆಗೆ ತುರ್ತಿಲ್ಲ. ಅವಾಗ್ಲಿಂದಲೂ ಇಷ್ಟು ತುರಿಯೋಕ್ಕೆ ಎಷ್ಟೊತ್ತು ಮಾಡ್ತಿದ್ದಾರೆ ಗಾಯ್ಸ್. ನೋಡಿ ಗಾಯ್ಸ್, ಬರೀ ಹೊಡೆದಾಡ್ತಿದ್ದಾರೆ ಮಧ್ಯದಲ್ಲಿ. ನೋಡಿ ಗಾಯ್ಸ್, ನಾನು ಏನು ಎಡಿಟ್ ಮಾಡಲ್ಲ, ಇವ್ರು ಮಾತಾಡೋದೆಲ್ಲ ಹಂಗೆ ಹಾಕ್ತೀನಿ. ಇವ್ನು ಎದ್ದೆ ಹೊಟ್ಬಿಟ್ಟ ಗಾಯ್ಸ್. ಏನು ಆಚೆ ಇರ್ತಾನೆ ನೋಡಿ ಗಾಯ್ಸ್. ಕಂಟಿನ್ಯೂ ಮಾಡ್ತೀನಿ ನೋಡಿ. ಅವ ಗಾಯ್ಸ್, ನಾನು ಮನೆಯಿಂದ ಬರೋದು ಎಲ್ಲ ಪೂರ್ತಿ ಊಟ ಮಾಡ್ತಿದ್ದಾರೆ ನೋಡಿ. ಎಲ್ಲ ಊಟ ಮಾಡ್ತಿದ್ದಾರೆ. ಇನ್ನು ಜನ ಬಂದಿಲ್ಲ. ಆ ಕಡೆ ಅಲ್ಲಿ ದೇವರಿದೆ, ಈ ಕಡೆ ಇಲ್ಲೆಲ್ಲ ಹುಡುಗರು ಊಟ ಬಡಿಸ್ತಿದ್ದಾರೆ. ಯಾಕೆ ಬಂದಿಲ್ಲ ಅದನ್ನು ತೋರಿಸ್ತೀನಿ ಗಾಯ್ಸ್. ಇವರಿಬ್ರು ನಮ್ಮ ಅಣ್ಣ ದೊಡ್ಡಪ್ಪ ಮಕ್ಳು ಇಬ್ರು ಗಾಯ್ಸ್. ಇಲ್ಲೂ ಇದ್ದಾರೆ ಇನ್ನು ನಮ್ಮೂರವರು ಗಾಯ್ಸ್. ಎಲ್ಲ ಇಲ್ಲಿ ಕುಂತ್ಕೊಂಡ್ಬಿಟ್ಟವ್ರು ಊಟಕ್ಕೆ. ನಾನು ಈಗ ಹೋಗಿ ಊಟಕ್ಕೆ ಕುದಬೇಕು ಗಾಯ್ಸ್. ಇವ್ರು ನಮ್ಮ ದೊಡ್ಡಪ್ಪ. ಇವ್ನು ನೋಡ್ರಿ ನನ್ನ ಜೊತೆ ಕುದಂತ ಫಸ್ಟ್ ಊರಿ ಮುಂಚೆ ನಾವು ಸದ್ಯ ಊಟಕ್ಕೆ ಕುಂತ್ಕೊಂಡ್ಬಿಟ್ಟಿವಿ ನೋಡಿ. ಇವರು ಇದ್ದಾರೆ ನೋಡಿ, ಇವರು ಇದ್ದಾರೆ. ಗಂಡನ ಬಿಟ್ಟು ಇಲ್ಲೇ ಫಸ್ಟಿಗೆ ಕುಂತ್ಕೊಂಡ್ಬಿಟ್ಟಾರೆ. ಆ ಕಡೆ ನಮ್ಮ ದೊಡ್ಡಪ್ಪ ನೋಡಿ, ಇವರು ನಮ್ಮ ದೊಡ್ಡಪ್ಪ. ಎಲ್ಲ ಕುಂತಿದ್ದೀವಿ ನೋಡಿ. ನಮ್ಮೂರು ಬಾಯ್ಸ್ ಎಲ್ಲವ ಫಸ್ಟಿಗೆ ಊಟಕ್ಕೆ ಬಡಿಸ್ಬಿಟ್ಟು ಆಮೇಲೆ ಆಯ್ತು ಗಾಯ್ಸ್, ಮುಂದುವರಿಸ್ತೀವಿ ವಿಡಿಯೋ. ಈಗ ಊಟ ಮುಗಿಸ್ಕೊಂಡು ನಾವು ಮನೆ ಕಡೆ ಹೊರಟೆ.
ಎಲ್ಲ ಫಂಕ್ಷನ್ ಮುಗಿದಿದೆ, ಸದ್ಯದ ಏನೂ ಇಲ್ಲ. ಊಟ ಮಾಡ್ತಿದ್ದಾರೆ ಅಷ್ಟೇ, ಊಟ ಮಾಡ್ತಿದ್ದಾರೆ ಗೈಸ್ ಎಲ್ಲ. ನಾನು ಈಗ ಮನೆ ಕಡಿಸಿ ಹೋಗ್ತಾ ಇದ್ದೀನಿ. ಸದ್ಯಕ್ಕೆ ಗೈಸ್ ಇವತ್ತಿನ ವ್ಲಾಗ್ ಇದೇ ಆಗಿತ್ತು. ಮತ್ತು ಲೈಕ್ ಕೊಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಇನ್ನೂ ಮರಿಬೇಡಿ. ಓಕೆ ಗೈಸ್, ಇವತ್ತಿನ ವ್ಲಾಗ್ ಇದಾಗಿತ್ತು. ಅವತ್ತಿಂದು ಪಂಚಾಯತ್ ಸಂಸ್ಕಾರ ಆಯಿತು, ಇವತ್ತಿನ ಆರಾಧನೆ ಆಗಿತ್ತು. ವಿಷಯ ಸಾಯಂಕಾಲ ಫಂಕ್ಷನ್ ಇದ್ದರೆ ಮುಂದುವರಿಸ್ತೀನಿ ವಿಡಿಯೋವ.